ಎಲ್ಲರಿಗೂ 27 ಡೇ ಆಫ್ ಕಟಿಂಗ್ ಸೀರೀಸ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಿನ್ನೆ ಲೆಗ್ ಡೇ ಇತ್ತು. ಸೊ ನಿನ್ನೆ ಲೆಗ್ ಡೇಗೆ ನಾನು ಟೋಟಲ್ 5 ಎಕ್ಸಸೈಸಸ್ ಮಾಡಿದೆ. 5 ಎಕ್ಸಸೈಸಸ್ ಬಂದು ಸ್ಟಾರ್ಟಿಂಗ್ ಫ್ರಮ್ ಲೆಗ್ ಪ್ರೆಸ್ ಮಾಡಿದೆ ಫಸ್ಟ್ ಎಕ್ಸಸೈಸು. ಸೊ ಫಸ್ಟ್ ನಾನು ಟೋಟಲ್ ಯಾವ್ಯಾವ ಎಕ್ಸಸೈಸ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಯೂಶ್ವಲ್ ಆಗಿ ಮಾಡೋದಕ್ಕಿಂತ ಬೇರೆ ಥರ ಮಾಡಿದೆ ಸರಿ ಲೆಗ್ ಎಕ್ಸಸೈಸ್ನ. ಸೊ ಫಸ್ಟ್ ಎಕ್ಸಸೈಸ್ ಬಂದು ಲೆಗ್ ಪ್ರೆಸ್ ಮಾಡಿದೆ. ಸೆಕೆಂಡ್ ಎಕ್ಸಸೈಸ್ ಬಂದು ಸ್ಪ್ಲಿಟ್ ಸ್ಕ್ವಾಟ್ ಮಾಡಿದೆ ಸ್ಮಿತ್ ಮಷೀನಲ್ಲಿ. ಥರ್ಡ್ ಎಕ್ಸಸೈಸ್ ಬಂದು ರಿವರ್ಸ್ ಲೆಗ್ ಕರ್ಲ್ಸ್ ಮಾಡಿದೆ. ಲೆಗ್ ಕರ್ಲ್ಸ್ ಆದಮೇಲೆ ಫೋರ್ತ್ ಎಕ್ಸಸೈಸ್ ಬಂದು ರೊಮ್ಯಾನಿಯನ್ ಡೆಡ್ ಲಿಫ್ಟ್ ಮಾಡಿದೆ. ರೊಮ್ಯಾನಿಯನ್ ಡೆಡ್ ಲಿಫ್ಟು ಲಾಸ್ಟ್ ಎಕ್ಸಸೈಸ್ ಬಂದು ಕ್ಯಾಲ್ಸಿಂಗ್ ಮಾಡಿದೆ. ಈ ಸರಿ ಲೆಗ್ ರೈಸ್ ಏನು ಮಾಡಲಿಲ್ಲ, ಮತ್ತು ಫ್ರಂಟ್ ಸ್ಕ್ವಾಟ್ ಕೂಡ ಮಾಡಲಿಲ್ಲ, ಹಾಗೆ ಬ್ಯಾಕ್ ಸ್ಕ್ವಾಟ್ ಕೂಡ ಮಾಡಲಿಲ್ಲ. ಸೊ ಈ ರೀತಿ 5 ಎಕ್ಸಸೈಸಸ್ನ ಮಾಡಿದೆ. ಸೊ ಫಸ್ಟ್ ಎಕ್ಸಸೈಸ್ ಲೆಗ್ ಪ್ರೆಸ್ಸಿಂದ ಸ್ಟಾರ್ಟ್ ಮಾಡಿ, ಲೆಗ್ ಪ್ರೆಸ್ನ ಫಸ್ಟ್ ಸೆಟ್ 25 ಮಾಡಿ, ಪ್ರತಿಯೊಂದು ಸೆಟ್ಟು 25 ಇನ್ಕ್ರೀಸ್ ಮಾಡಿ 4 ಸೆಟ್ ಮಾಡಿದೆ. ಲೆಗ್ ಪ್ರೆಸ್ ಮಾಡಬೇಕಾದ್ರೆ ನಿಮ್ಮ ಹಿಪ್ನ ರೋಲ್ ಮಾಡೋಕ್ಕೆ ಹೋಗಬೇಡಿ. ಸಿಟ್ಟಿಂಗ್ ಪೊಸಿಷನ್ ಇರುತ್ತಲ್ಲ, ಸಿಟ್ಟಿಂಗ್ ಪೊಸಿಷನಲ್ಲಿ ಬ್ಯಾಕ್ ಮತ್ತು ಹಿಪ್ ಎರಡೂ ಅಟ್ಯಾಚ್ ಆಗಿರಬೇಕು. ಸೀಟಿಗೆ ಅಟ್ಯಾಚ್ ಅಂದಾಗ ಅದರಲ್ಲಿ ಯಾವುದೇ ಗ್ಯಾಪ್ ಕೊಡಬೇಡಿ, ಆರ್ಚ್ ಮಾಡಬೇಡಿ. ಬೆನ್ನ ಆರ್ಚ್ ಮಾಡ್ತು ಅಂತಂದರೆ ಲೋವರ್ ಬ್ಯಾಕಿಗೆ ಪೇನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಲೆಗ್ ಮೂಮೆಂಟ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ಸ್ಟ್ರೈಟ್ ಮಾಡೋಕ್ಕೆ ಹೋಗಬೇಡಿ. ಹೆವಿ ವೆಯ್ಟ್ ಇದ್ದಾಗ ಲೆಗ್ಸ್ನ ಸ್ಟ್ರೈಟ್ ಮಾಡಿದಷ್ಟು ಇಂಜುರಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾವಾಗಲೂ ಒಂದು ಬೆಂಡ್ ಪೊಸಿಷನಲ್ಲೇ ಇರಲಿ ಅದು. ಸೊ ಹೆವಿ ಮಾಡಬೇಕಾದ್ರೆ ಜಾಸ್ತಿ ಸ್ಟ್ರೈಟ್ ಮಾಡೋಕ್ಕೆ ಹೋಗ್ಬಿಡಿ ಲೆಗ್ ಪ್ರೆಸ್ಸಲ್ಲಿ. ಸೊ ಆ ರೀತಿ ಇತ್ತು. ಅದಾದಮೇಲೆ ಸೆಕೆಂಡ್ ಎಕ್ಸಸೈಸ್ ಬಂದು ಸ್ಪ್ಲಿಟ್ ಸ್ಕ್ವಾಟ್ ಮಾಡಿದೆ. ಸ್ಪ್ಲಿಟ್ ಸ್ಕ್ವಾಟ್ ಮಾಡಬೇಕಾದಾಗ ಹಿಂದೆಗಡೆ ಯಾವುದಾದ್ರು ಸಪೋರ್ಟಿಗೆ ಬೆಂಚ್ ಇಟ್ಕೊಂಡು ಮಾಡಿ. ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ ಮಾಡುವಾಗಲಾದರೂ ಸರಿ, ಅದೆಲ್ಲಾದರೂ ಸರಿ, ಅದಕ್ಕೆ ಬೆಂಚ್ ಇಟ್ಕೊಂಡು ಮಾಡಿದೆ. ಅದು ಕೂಡ 4 ಸೆಟ್, ಜಸ್ಟ್ ಮೀಡಿಯಮ್ ವೆಯ್ಟ್ 10 kg ಹಾಕೊಂಡು ಮಾಡಿದ್ದು. ಸೊ ಅದು ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ ಅಂತನಾರು ಅನ್ಬೋದು, ಇಲ್ಲ ಬರೀ ಸ್ಪ್ಲಿಟ್ ಸ್ಕ್ವಾಟ್ ಅಂತ ಬೇಕಾದ್ರೂ ಅನ್ಬೋದು. ಸ್ಪ್ಲಿಟ್ ಸ್ಕ್ವಾಟು ಅದು 4 ಸೆಟ್ ಸೇಮ್ ಒಂದು ಲೆಗ್ 11 reps ಆರ್ 10 reps ಆ ಥರ ಮಾಡಿ ಅದೊಂದು ಸೆಕೆಂಡ್ ಎಕ್ಸಸೈಸ್ ಮುಗೀತು. ಸೆಕೆಂಡ್ ಎಕ್ಸಸೈಸ್ ಆದಮೇಲೆ ಥರ್ಡ್ ಎಕ್ಸಸೈಸ್ ಬಂದು ಲೆಗ್ ಕರ್ಲ್ಸ್ ಇತ್ತು. ಲೆಗ್ ಕರ್ಲ್ಸಿಗೆ ಅದನ್ನು 4 ಸೆಟ್ ಮಾಡಿದೆ. 4 ಸೆಟ್ ಮಾಡಿ ಅದನ್ನು ಟೋಸ್ನ ಹಿಂದೆಗಡೆ ಟಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಟೋಸ್ ಯಾವಾಗಲೂ ಫ್ರಂಟ್ ಇರಬೇಕು, ಮೀನ್ಸ್ ಅಪ್ರೈಟ್ ಪೋರ್ಷನಲ್ಲಿ. ಅದು ಆ ರೀತಿ ಮಾಡಿ ಅದನ್ನು 4 ಸೆಟ್ ಮಾಡಿದೆ. ಅದಾದಮೇಲೆ ರೊಮ್ಯಾನಿಯನ್ ಡೆಡ್ ಲಿಫ್ಟ್ ಇತ್ತು. ರೊಮ್ಯಾನಿಯನ್ ಡೆಡ್ ಲಿಫ್ಟ್ನ ಮಾಡಬೇಕಾದ್ರೆ ನಿಮ್ಮ ಹಿಪ್ ಜಾಸ್ತಿ ಬೆಂಡ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಹಿಪ್ ಬೆಂಡ್ ಆಯಿತು ಅಂತಂದರೆ ಹಿಪ್ಗೆ ಗ್ಲೂಟ್ಸ್ ಎಂಗೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವುದನ್ನು ಪೋರ್ಷನ್ನ ಎಂಗೇಜ್ ಮಾಡಬೇಕು ಅಂತಿರ್ತೀರ ಅದನ್ನು ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಹ್ಯಾಮ್ಸ್ಟ್ರಿಂಗ್ಸ್ನ ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡಿದೆ. ರೊಮ್ಯಾನಿಯನ್ ಡೆಡ್ ಲಿಫ್ಟಲ್ಲಿ ಈವನ್ ಗ್ಲೂಟ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ಸ್ನು ಎಂಗೇಜ್ ಮಾಡ್ಬೋದು. ಸೊ ಯು ಕ್ಯಾನ್ ಟ್ರೈ ಗ್ಲೂಟ್ಸ್ನ ಎಂಗೇಜ್ ಮಾಡ್ದೇ ಬರೀ ಹ್ಯಾಮ್ಸ್ಟ್ರಿಂಗ್ಸ್ನ ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡಿ. ಹ್ಯಾಮ್ಸ್ಟ್ರಿಂಗ್ಸ್ನ ಎಂಗೇಜ್ ಮಾಡೋದು ಈ ರೀತಿ ವೀಡಿಯೋ ನೋಡ್ತಿರೋ ಥರ ಗೊತ್ತಾಗುತ್ತೆ. ಅದಾದಮೇಲೆ ವೆಯ್ಟ್ಸ್ನ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ, ಮೀಡಿಯಮ್ ವೆಯ್ಟ್ 20 kg ಹಾಕ್ಕೊಂಡು ಜಸ್ಟ್ ಅಷ್ಟಲ್ಲೇ ಮಾಡಿದೆ. ಎವ್ರಿ ಟೈಮ್ ಹೆವಿ ಹೋಗಲೇಬೇಕಂತೇನಿಲ್ಲ. ಸಮ್ಟೈಮ್ ಲೋ ವೆಯ್ಟಲ್ಲೂ ಒಳ್ಳೆ ಪಂಪ್ ಬೀಳುತ್ತೆ. ನಿನ್ನೆ ಮಾಡಿದ ವರ್ಕೌಟ್ ಅಂತೂ ಫುಲ್ ಎಕ್ಸಾಸ್ಟ್ ಆಗಿತ್ತು. ಫುಲ್ ಎಕ್ಸಾಸ್ಟ್ ಮಾಡ್ತಿತ್ತು ಬಾಡಿನ ವರ್ಕೌಟು. ಫುಲ್ಲು ಪೇಯ್ನ್ ಅನಿಸ್ತಿತ್ತು. ಸ್ಪ್ಲಿಟ್ ಸ್ಕ್ವಾಟ್ ಮಾಡಬೇಕಾದಾಗ್ಲೇ ಫುಲ್ ಎಕ್ಸಾಸ್ಟ್ ಆಗೋಗಿದೆ. ಫುಲ್ಲು ಸ್ಪ್ಲಿಟ್ ಸ್ಕ್ವಾಟ್ ಮಾಡಬೇಕಾದಾಗ್ಲೇ ಹಿಪ್ಪು ಗ್ಲೂಟ್ಸ್ ಎಲ್ಲ ಎಂಗೇಜ್ ಆಗಿ ಫುಲ್ಲು ಪೇಯ್ನ್ ಆಗ್ತಿತ್ತು. ಸೊ ಅದಾದಮೇಲೆ 4th ಎಕ್ಸಸೈಸ್ ರೊಮ್ಯಾನಿಯನ್ ಡೆಡ್ ಲಿಫ್ಟ್ ಎಲ್ಲ ಮುಗಿಸಿ ಲಾಸ್ಟ್ ಎಕ್ಸಸೈಸ್ ಕ್ಯಾಲ್ಸಿಗೆ ಮಾಡಿದೆ. ಕ್ಯಾಲ್ಸಿಗೆ ಒಂದು ಸ್ಟ್ಯಾಂಡಿಂಗ್ ಲೆಗ್ ರೈಸ್ ಮಾಡಿದೆ. ಸ್ಟ್ಯಾಂಡಿಂಗ್ ಲೆಗ್ ರೈಸ್ ಮತ್ತು ಸೀಟಿಂಗ್ ಮಾಡಿದೆ. ಸೀಟೆಡ್ ಕ್ಯಾಲ್ ಪ್ರೈಸು, ಮೀನ್ಸ್ ಮಿಷಿನ್ ಇಲ್ಲ, ಸೀಟೆಡ್ ಕ್ಯಾಲ್ ಪ್ರೈಸು ನನ್ನ ಜಿಮ್ಮಲ್ಲಿ. ಅದರಿಂದ ಪ್ಲೇಟ್ನ ತೊಡೆ ಮೇಲೆ ಇಟ್ಕೊಂಡು ಲೆಗ್ಸ್ನ ಹೆಂಗೆ ಸೀಟೆಡಲ್ಲೇ ಥರನೇ ಕಾಲನ್ನ ಎತ್ತೋದು. ಸೊ ಲೆಗ್ಸ್ನ ಯಾವತ್ತೂ ಮಾಡದೇ ಇರೋಕ್ಕೆ ಹೋಗ್ಬೇಡಿ. ಪ್ರತಿ ವಾರದಲ್ಲಿ 1 ಸೆಷನ್ ಲೆಗ್ಸ್ ಮಾಡಿ. ನೀವು ಲೆಗ್ಸ್ ಎಷ್ಟು ಮಾಡ್ತೀರಾ ಅಷ್ಟು ಬಾಡಿಗೆ ಒಳ್ಳೆಯದು. ಓವರಾಲ್ ಬಾಡಿ ವರ್ಕೌಟ್ ಆಗುತ್ತೆ ಲೆಗ್ಸ್ ಮಾಡಬೇಕಾದಾಗ.
ಲೆಗ್ಸ್ ಮಾಡೋದ್ರಿಂದ ಒಳ್ಳೆ ಸ್ಟ್ರೆಂತ್ ಇರುತ್ತೆ, ಓವರ್ ಆಲ್ ಬಾಡಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಬಾಡಿಗೂ ಯಾವುದೇ ಥರ ಚೆಸ್ಟ್ನ ಹೆಂಗೆ ವರ್ಕೌಟ್ ಮಾಡ್ತೀರಾ, ಚೆಸ್ಟ್ನ, ಬ್ಯಾಕ್ನ, ಶೋಲ್ಡರ್ಸ್ನ, ಆರ್ಮ್ಸಿಗೆ ಯಾವ ಥರ ವರ್ಕೌಟ್ ಮಾಡ್ತೀರಾ ಪಂಪ್ ಆಗೋವರೆಗೂ, ಮತ್ತು ಜಾಸ್ತಿ ಮಾಡಬೇಕು ಅನ್ನೋದೇನು ತಲೆಯಲ್ಲಿ ಬರುತ್ತೆ, ಅದೇ ರೀತಿ ಲೆಗ್ಸಿಗೂ ಆದಷ್ಟು ಎನರ್ಜಿ ಕೊಟ್ಟು ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿ. ಲೆಗ್ ಇಸ್ ದ ಮೇನ್ ಕೀ ಫಾರ್ ಹೆಲ್ದಿ ಬಾಡಿ. ಇತ್ತು ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಆ್ಯಂಗಲ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಹೆಂಗೆ ಯಾವ ರೀತಿ ಆ್ಯಂಗಲ್ ಇರಬೇಕು ಮಾಡಬೇಕಾದ್ರೆ. ಕೆಲವೊಬ್ಬೊಬ್ಬರು ಆ್ಯಂಗಲ್ ಲೆಗ್ ಪ್ರೆಸ್ಸಲ್ಲಿ ಮಾಡಬೇಕಾದ್ರೆ ಹಿಪ್ನ ರೋಲ್ ಮಾಡಿಬಿಡ್ತಾರೆ ವೆಯ್ಟ್ನ ಡೌನ್ ತರಬೇಕಾದ್ರೆ, ಅಥವಾ ಹೆವಿ ವೆಯ್ಟ್ ಮಾಡಿದಾಗ ಹಾಫ್ ರೆಪ್ ಮಾಡ್ತಾರೆ. ಹೆವಿ ವೆಯ್ಟ್ ಮಾಡಿದಾಗಲೂ ಹಾಫ್ ರೆಪ್ ಮಾಡಿ ಅಂತಲ್ಲ, ಅಟ್ಲೀಸ್ಟ್ ಒಂದು 65 to 70% ಅಷ್ಟಾರು ಮೂಮೆಂಟ್ ಆಗಬೇಕು. ಫುಲ್ ಡೌನ್ ತೊಗೊಂಬಂದೇ ಮಾಡಿ ಅಂತೇನಲ್ಲ, ಜಸ್ಟ್ ಅದು ಎಷ್ಟು ಬರಬೇಕು ಅಷ್ಟು ಬರಬೇಕು, ಮೀಡಿಯಮಾಗಿ ಬರಬೇಕು. ಸ್ವಲ್ಪನೇ ಮಾಡೋಂಗಿತ್ತು ಅಂತಂದರೆ ಅವು ಎಕ್ಸಸೈಸ್ದು ಯೂಸ್ ಏನಿರುತ್ತೆ ಅಲ್ವಾ. ಸೊ ಅದನ್ನು ಮಾಡಬೇಕಾದಾಗ ಆಲ್ಮೋಸ್ಟ್ ನಿಮ್ಮದು ಆ್ಯಂಗಲ್ಗಳನ್ನ ನೋಡಿಕೊಂಡು, ಹಿಪ್ಪು, ಬಾಡಿ ಮೂಮೆಂಟ್ಸ್ ಎಲ್ಲ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಲೆಗ್ ಪ್ರೆಸ್ನ ಅನ್ನೋದನ್ನ ಬೇರೆ ಆ್ಯಂಗಲು ಒಂದು ಸರಿ ತೋರಿಸ್ತೀನಿ. 2-3 ಆ್ಯಂಗಲ್, 2 ಆ್ಯಂಗಲಿಂದ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೀತಿ ಇತ್ತು ವಿಡಿಯೋ. ಸೊ ನಿಮ್ಗೇನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.